ಹಾಯ್, ಏನು ಗೊತ್ತಪ್ಪ, ಇವತ್ತು ವರ್ಕ್ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದೆ. ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಏನು ಮನೆಗೆ ಹೋಗ್ಬಿಟ್ಟು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಪೇಷನ್ಸ್ ಇರಲಿಲ್ಲ. ಫುಲ್ ಟಯರ್ಡ್ ಕೂಡ ಆಗಿಬಿಟ್ಟಿದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ಪಾಪ ನನ್ನ ತಮ್ಮ ಆಲ್ರೆಡಿ ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದು ವೆಯ್ಟ್ ಮಾಡ್ತಾ ಇದ್ದ. ಸೊ ಜಸ್ಟ್ ನಾನು ಬಂದ ತಕ್ಷಣ ಅಲ್ಲಿಂದನೇ ಪಾರ್ಸಲ್ ತೊಗೊಂಬಂದೆ. ನಾನ್ ವೆಜ್ ತಿಂದ್ಬಿಟ್ಟು 1 ವೀಕ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಫ್ರೈಡೇ ಬೇರೆ ನಾನ್ ವೆಜ್ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಸೊ ಬಿರಿಯಾನಿ ಆ್ಯಂಡ್ ಕಬಾಬ್ ತೊಗೊಂಬಂದೆ. ಚೆನ್ನಾಗಿದೆ. ಸೊ ಬನ್ನಿ ತಿನ್ನೋಣ, ನೀವು ಕೂಡ ಸೇರ್ಕೊಂಡು. ಸೊ ನೋಡ್ತಾ ಇದ್ದೀರಲ್ವಾ, ಸಾರಿ, ಬಿರಿಯಾನಿ ಅಂದ್ಕೊಂಡೆ, ಬಿರಿಯಾನಿ ರೈಸ್ ಆ್ಯಂಡ್ ಕಬಾಬ್. ಸೊ ನನ್ನ ತಮ್ಮ ಇಷ್ಟು ಹೇಳಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಊಟ ಅಂತ ಫಸ್ಟಿಗೆ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ. ತುಂಬ ಹೊಟ್ಟೆ ಸಿಕ್ತು. ನೀವು ಅಂದ್ಕೊಬೇಡಿ ಇದೇನು ಬಂದ ತಕ್ಷಣ ಫಸ್ಟಿಗೆ ಊಟಕ್ಕೆ ಕುತ್ಕೊಂಡ್ಬಿಟ್ರು, ಫ್ರೆಶ್ ಅಪ್ ಕೂಡ ಆಗಲಿಲ್ಲ ಅಂತ ಅಂದ್ಕೊಬೇಡಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಫಸ್ಟ್ ಹೊಟ್ಟೆ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಫಸ್ಟ್ ಊಟ ಮಾಡಿದೆ. ಅದಾದಮೇಲೆ ಜಸ್ಟ್ ಇವಾಗಿನ ಫ್ರೆಶ್ ಅಪ್ ಆಗಿ ಬಂದೆ. ಬೇಗನೆ ಮಲಗಬೇಕು, ಯಾಕೆಂದರೆ ನಾಳೆ ಶೂಟ್ ಬೇರೆ ಇದೆ. ಸೊ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಹಾಗಾಗಿ ನಿಮಗೂ ಕೂಡ ಶುಭರಾತ್ರಿ, ನನಗೂ ಕೂಡ ಶುಭರಾತ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ದಯವಿಟ್ಟು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೇಗೆ ಅಂದರೆ ವಿಡಿಯೋ ಹೇಗೆ ಮಾಡ್ತಿದ್ದೀನಿ ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಾಳೆ ಶೂಟ್ ಮಾಡೋದು ಪ್ರತಿಯೊಂದು ಕೂಡ ಮೇಕಿಂಗ್ ವಿಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.